पंजाब की बॉर्डर पर घुसपैठ क्यों नहीं होती है? कश्मीर की बॉर्डर पर घुसपैठ क्यों नहीं होती है? सिर्फ बंगाल में क्यों होती है? ಪಶ್ಚಿಮ ಬಂಗಾಳಕ್ಕೆ ಕಾಲಿಟ್ಟಿದ್ದು ಅಮಿತ್ ಶಾ ಮಮತಾ ಬ್ಯಾನರ್ಜಿ ಅವರ ಸರ್ಕಾರದ ಮೇಲೆ ನೇರವಾಗಿ ದಾಳಿ ಮಾಡಿದ್ದಾರೆ. ಈ ಬಾರಿಯ ಚುನಾವಣೆ ಇದು ನುಸುಳುಕೋರರನ್ನ ಒಳಗೆ ಕರ್ಕೊಳ್ಳೋರು ಮತ್ತೆ ಹೊರಗೆ ಕಳಿಸುವವರ ನಡುವಿನ ಚುನಾವಣೆ ಅಂತ ಹೇಳಿದ್ದಾರೆ. ಇವರು ದೇಶಕ್ಕೆ ಕಂಟಕ ಆಗ್ತಾ ಇದ್ದಾರೆ. ಆಂತರಿಕ ಭಯೋತ್ಪಾದನೆಗೆ ಕಾರಣ ಆಗ್ತಾ ಇರೋರನ್ನ ಒಳಗೆ ಕರ್ಕೊಂಡು ಅವರನ್ನ ವೋಟ್ ಬ್ಯಾಂಕ್ ಮಾಡ್ಕೊಳ್ತಾ ಇರುವಂತ ಮಮತಾ ಬ್ಯಾನರ್ಜಿ ಅವರಿಗೆ ಪ್ರಶ್ನೆ ಮಾಡ್ತೀನಿ, ಯಾಕೆ ದೇಶದ ಬೇರೆ ಯಾವುದೇ ಭಾಗದಲ್ಲಿ ಕೂಡ ಬೇರೆ ದೇಶದ ಜೊತೆ ಗಡಿಯನ್ನು ಹಂಚಿಕೊಂಡಿರುವಂತಹ ಗುಜರಾತ್, ರಾಜಸ್ಥಾನ್, ಜಮ್ಮು ಕಾಶ್ಮೀರ್ ಅಥವಾ ಬೇರೆ ಯಾವುದೇ ಭಾಗದಲ್ಲಿ ಕೂಡ ಭಯೋತ್ಪಾದಕರು ಒಳಗೆ ನುಸುಳೋದಕ್ಕೆ ಸಾಧ್ಯ ಇಲ್ಲ? ಅಂದರೆ ಭಯೋತ್ಪಾದಕರ ರೂಪದಲ್ಲಿ ಅಲ್ಲಿನ ಜನಸಾಮಾನ್ಯರು ಅಥವಾ ಅಲ್ಲಿನ ಕಿಡಿಗೇಡಿಗಳು ನುಸುಳ್ತಾ ಇಲ್ಲ. ಅಸ್ಸಾಂನಲ್ಲಿ ಕೂಡ ಅದು ಬಂದಾಗಿದೆ. ಆದರೆ ಯಾಕೆ ಅಸ್ಸಾಂ, ತ್ರಿಪುರಾದಂಥ ರಾಜ್ಯಗಳಲ್ಲಿ ಕೂಡ ಇದು ಬಂದಾಗಿರುವಾಗ ಯಾಕೆ ಬಂಗಾಲದಲ್ಲಿ ಮಾತ್ರ ಆ ಭೂಮಿಯನ್ನು ವಶಪಡಿಸ್ಕೊಳ್ಳೋದಕ್ಕೆ, ಅಂದರೆ ಬಾಂಗ್ಲಾದೇಶ, ಪಶ್ಚಿಮ ಬಂಗಾಲ್, ಭಾರತದ ನಡುವಿನ ಗಡಿ ಇದೆಯಲ್ಲ, ಪಶ್ಚಿಮ ಬಂಗಾಲದ 600 ಕಿಲೋಮೀಟರ್ ಆ ಗಡಿಯ ಭಾಗವನ್ನು ಜನರಿಂದ ವಶಪಡಿಸ್ಕೊಂಡು ಅಲ್ಲಿ ಫೆನ್ಸಿಂಗ್ ಮಾಡೋದಕ್ಕೆ, ಬೇಲಿ ಹಾಕೋದಕ್ಕೆ ಯಾಕೆ ನೀವು ಬಿಡ್ತಾ ಇಲ್ಲ? ಯಾಕಂದರೆ ಅಲ್ಲಿಂದ ಬಾಂಗ್ಲಾದೇಶದಿಂದ ಬರುವವರು ನಿಮ್ಮ ವೋಟ್ ಬ್ಯಾಂಕು, ಅವರನ್ನು ಒಳಗೆ ಸೇರಿಸ್ಕೊಂಡು ಆಧಾರ್ ಕಾರ್ಡ್ ಅವರಿಗೋಸ್ಕರ ಅವರಿಗೆ ರೇಷನ್ ಕಾರ್ಡ್, ವೋಟರ್ ಐ ಡಿ ಮಾಡಿಸ್ಕೊಟ್ಟು ಅವರಿಂದ ಮತ ಪಡ್ಕೊಳ್ಳೋದಕ್ಕೋಸ್ಕರ ನೀವು ಸರ್ಕಾರ ಮಾಡ್ತಾ ಇದ್ದೀರಾ. ಇನ್ನು ಮುಂದೆ ಇದು ನಡೆಯೋದಿಲ್ಲ. ಮಮತಾ ಬ್ಯಾನರ್ಜಿಯವರ ದೇಶಕ್ಕೆ ಕಂಟಕ ಆಗ್ತಾ ಇರುವಂಥ ಈ ಸರ್ಕಾರವನ್ನು ಕಿತ್ತೋಗಿತೀವಿ ಅಂತ ಅಮಿತ್ ಶಾ ಗರ್ಜಿಸಿದ್ದಾರೆ. ಪಶ್ಚಿಮ ಬಂಗಾಳಕ್ಕೆ ಕಾಲಿಟ್ಟು ಈಗ ಶುರುವಾಗ್ತಾ ಇದೆ ತಯಾರಿ ಅಂತ ಒಂದು ರಣಘೋಷವನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿ ಶತಾಯಗತಾಯ ಮಮತಾ ಬ್ಯಾನರ್ಜಿಯವರ ಈ ತೃಣಮೂಲ ಕಾಂಗ್ರೆಸ್ ಅಧಿಕಾರವನ್ನು ಕಿತ್ತೊಗಿಬೇಕು ಅಂತ ಪಣ ತೊಟ್ಟು ಕಣಕ್ಕಿಳಿದಿದೆ. ಹಾಗಾಗಿ ಮಾರ್ಚ್, ಏಪ್ರಿಲ್ನಲ್ಲಿ ನಡೆಯುವಂಥ ಚುನಾವಣೆ ತೀವ್ರ ಪೈಪೋಟಿಯದ್ದಾಗಿರುತ್ತೆ ಅನ್ನೋದಂತೂ ಸ್ಪಷ್ಟ ಆಗ್ತಾ ಇದೆ. ಅದಕ್ಕೆ ಈಗಾಗಲೇ ಅಮಿತ್ ಶಾ ನಾಂದಿ ಹಾಡಿದ್ದಾರೆ. ನಾವು ಈ 3 ಅವಧಿಯ ಮಮತಾ ಬ್ಯಾನರ್ಜಿಯವರ ಸರ್ಕಾರ ಭ್ರಷ್ಟಾಚಾರ, ಭಯೋತ್ಪಾದನೆ, ಒಳ ನುಸುಳುಕೋರರು ಬಂದು ಇಲ್ಲಿ ಪಶ್ಚಿಮ ಬಂಗಾಳದ ಜನರ ಅನ್ನವನ್ನು ಕಸಿತಾ ಇದ್ದಾರೆ, ಅವರನ್ನು ಹೊರಗೆ ಓಡಿಸೋವರೆಗೂ ಕೂಡ ಬಿಡೋದಿಲ್ಲ ಅನ್ನುವಂಥ ಶಪಥ ಮಾಡಿದ್ದಾರೆ. ಇದು ಹೊಸ ಒಂದು ಚಾಲೆಂಜ್ ಆಗಿ ಬಿಹಾರ, ಹಾಗೆ ಇತ್ತೀಚೆಗೆ ಗೆದ್ದ ಬಿಹಾರ, ಮಹಾರಾಷ್ಟ್ರ, ದೆಹಲಿ ಅಂತ ರಾಜ್ಯಗಳನ್ನು ಗೆದ್ದ ಬಿಜೆಪಿಗೆ ಪಶ್ಚಿಮ ಬಂಗಾಳ ಕಬ್ಬಿಣದ ಕಡಲೆ ಆಗುತ್ತಾ, ಅಥವಾ ಈ ಬಾರಿ ಬಿಜೆಪಿ ಆ ಒಂದು TMCಯ ಭದ್ರಕೋಟೆಯನ್ನು ಛಿದ್ರ ಮಾಡಿ ಅಧಿಕಾರ ಹಿಡಿಯುತ್ತಾ ಅನ್ನುವ ಪ್ರಶ್ನೆಗಳನ್ನು ಮೂಡಿಸೋದಕ್ಕೆ ಶುರುವಾಗಿದೆ. मैं आज आपको इस सार्वजनिक प्रेस वार्ता में पूछना चाहता हूं कि कौन सरकार है, कौन सी सरकार है बांग्लादेश की पूरी सीमा पर जो वाड़बंदी करने के लिए, बॉर्डर पर फेंसिंग करने के लिए जमीन नहीं देती है? अगर आप जवाब न दे पाए तो मैं ही देता हूं, आपकी ही सरकार है जो जमीन नहीं देती है, जिसके कारण फेंसिंग का काम समाप्त नहीं होता है। फिर भी भौगोलिक रूप से कठिन सीमा पर से कोई घुस कर आता है तो कहां जाता है? सबसे पहले बंगाल के गांव में जाता है। आपका पटवारी क्या कर रहा है? आपका थाना क्या कर रहा है? क्यों इसको अरेस्ट नहीं किया जाता? क्यों उस पर केस दर्ज नहीं होता? क्यों इसको वापस भेजा नहीं जाता? जवाब है क्या आपके पास? क्या बंगाल की मुख्यमंत्री जवाब दे सकती है कि असम में घुसपैठ क्यों बंद हो गई? त्रिपुरा में घुसपैठ क्यों बंद हो गई? गुजरात और राजस्थान की बॉर्डर पर घुसपैठ क्यों नहीं होती है? पंजाब की बॉर्डर पर घुसपैठ क्यों नहीं होती है? कश्मीर की बॉर्डर पर घुसपैठ क्यों नहीं होती है? सिर्फ बंगाल में क्यों होती है? क्योंकि आपकी निगहबानी में घुसपैठ कराई जाती है और बंगाल को धीरे धीरे डेमोग्राफी चेंज कर आप आपकी वोट बैंक को पुख्ता करनी चाहती है। मगर ये लंबा नहीं चलेगा। बंगाल की जनता अब जान गई है और इसके खिलाफ लामबंद भी हो रही है। और मुझे मालूम है अगला चुनाव घुसपैठियों को निकालने के मुद्दे पर और घुसपैठ रोकने के मुद्दे पर लड़े जाना वाला है, क्योंकि न केवल ये बंगाल का मामला रहा है। मैं आज बंगाल की जनता को इस प्रेस वार्ता के माध्यम से बताने आया हूं कि बंगाल की बॉर्डर से हो रही घुसपैठ
सिर्फ बंगाल का मामला नहीं रहा है, अब ये राष्ट्रीय सुरक्षा का मामला है। देश की संस्कृति को बचाना है, देश की सुरक्षा को सुनिश्चित करना है, तो बंगाल की बॉर्डर सील कर दे, ऐसी देशभक्त सरकार यहां लानी पड़ेगी जो ममता बनर्जी नहीं कर सकती, केवल और केवल भारतीय जनता पार्टी कर सकती।